ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಉಂಡೆಗಳನ್ನು ಒಂದೊಂದಾಗಿಯೇ ಪೋಣಿಸ್ತಾ ಇದ್ದೀನಿ. ಉಂಡೆನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಅಲ್ಲೇ ಕೌಂಟ್ ಮಾಡ್ಬೋದು ನಾನು ತಗೊಂಡಿರೋ ಅಂಥ ಕ್ವಾಂಟಿಟಿಗೆ ಎಷ್ಟು ಉಂಡೆಗಳು ಬಂದಿದೆ ಮತ್ತು ಹೇಗೆ ಬಂದಿದೆ ಅಂತೇಳಿ ಹೇಳಿ ನೋಡೋಣ. ನಾನು ಕೊನೆಗೆ ಹೇಳ್ತೀನಿ ಎಷ್ಟು ಉಂಡೆಗಳು ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟೋಕ್ಕೂ ಬರುತ್ತೆ, ಹಾಗೆಯೇ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಿಂದ ಎನರ್ಜಿ ಹೆಚ್ಚಾಗುತ್ತೆ ಮತ್ತು ಏನು ಶುಗರು, ಬಿ ಪಿ, ನಿಶಕ್ತಿ, ನಿತ್ರಾಣ ಇರೋರೆಲ್ಲರಿಗೂ ಇದು ಒಳ್ಳೆ ತುಂಬ ಲಾಭದಾಯಕವಾದಂತಹ ಉಂಡೆ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಬನ್ನಿ ಇದು ಎಷ್ಟು ಇಟ್ಟೆ ನಾನು ಅಂತ ಹೇಳಿ ನೀವು ಏನಾದರೂ ಕೌಂಟ್ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ ಎಷ್ಟು ಬಂದಿದೆ, ಎಷ್ಟು ಉಂಡೆ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಾವು ಇದರ ಒಂದು ವಿಧಾನವನ್ನು ನೋಡ್ತಾ ಹೋಗೋಣ ಬನ್ನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಇವತ್ತಿನ ದಿನ ನಾನು ಒಂದು ಪ್ರೋಟೀನ್ ಲಾಡು ಅಂತಲೇ ಹೇಳ್ಬೋದು, ಅಥವಾ ಎನರ್ಜಿ ಉಂಡೆ ಅಂತಲೂ ಕೂಡ ಹೇಳ್ಬೋದು. ಆ ಥರ ಒಂದು ಉಂಡೆ ರೆಸಿಪಿನ ಮಾಡ್ತಾಯಿದ್ದೀನಿ. ಅದು ಯಾವುದ್ರಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳೋದು ಭಾಳ ಮುಖ್ಯ. ಇದರಲ್ಲಿ ನಾನು ಸಿರಿಧಾನ್ಯಗಳ ಒಂದು ಪೌಡರ್ ಅಥವಾ ಮಿಲೆಟ್ ಮಿಕ್ಸ್ ಅಂತಲೂ ಕೂಡ ಹೇಳ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಹೆಚ್ಚಾಗಿ ಸೇರಿಸ್ಕೊಂಡು ಒಂದು ಪ್ರೋಟೀನ್ ಲಡ್ಡು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಅದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತೇಳಿ ಹೇಳ್ತಾ ಹೋಗ್ತೀನಿ, ಹಾಗೆ ತೋರಿಸ್ತಾನೂ ಹೋಗ್ತೀನಿ. ನೋಡಿ, ನಾನಿಲ್ಲಿ ಪ್ರೋಟೀನ್ ಲಾಡು ಮಾಡೋದಕ್ಕೆ ಸಿರಿಧಾನ್ಯಗಳ ಉಂಡೆ ಅಂತ ಹೇಳಿದ್ರೆ ಇದಕ್ಕೆ ಇನ್ನೂ ಒಳ್ಳೆ ಹೆಸರು ಕೊಟ್ಟಂಗಾಗುತ್ತೆ. ಇದು ಸಿರಿಧಾನ್ಯಗಳ ಉಂಡೆ ಅಂತಲೇ ಅಂದ್ಕೊಳ್ಳಿ. ನೋಡಿ, ಇವಾಗ ನಾನಿಲ್ಲಿ ಒಂದು ಬೌಲಷ್ಟು ನಾನು ಒಂದು 19 ತರಹದ ಒಂದು ಸಿರಿಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳನ್ನೆಲ್ಲನೂ ಇಲ್ಲಿ ಮಿಕ್ಸ್ ಮಾಡಿ ಹುರಿದು ತೊಳೆದು ಒಣಗಿಸಿ ಹುರಿದು ಬಿಸಿ ಮಾಡಿ ಮಿಷಿನ್ಗೆ ಹಾಕ್ಸಿರೋ ಅಂತಹ ಒಂದು ಹಿಟ್ಟು ಇದು ಮಿಲೆಟ್ಸ್ ಮಿಕ್ಸ್ ಪೌಡರ್. ಇದನ್ನು ನಾನಿಲ್ಲಿ ಒಂದು 200 ಗ್ರಾಮಷ್ಟು ತಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಬೌಲಷ್ಟು ಶೇಂಗಾ ಯೂಸ್ ಮಾಡ್ತಾಯಿದ್ದೀನಿ, ಹಾಗೆ ಒಂದು ಬೌಲು ಕಡಲೆ ಹುರಿಗಡಲೆನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ, ಹಾಗೆ ಡೇಟ್ಸ್ ಕೂಡ ತಗೊಂಡಿದ್ದೀನಿ. ನಾನು ಒಂದು ಬೌಲಷ್ಟು ಡೇಟ್ಸನ್ನು ತಗೊಂಡಿದ್ದೀನಿ, ಹಾಗೆ ಒಂದು ಬೌಲಷ್ಟು ಒಣ ಕೊಬ್ಬರಿನೂ ತಗೊಂಡಿದ್ದೀನಿ, ಒಂದು ಬೌಲಷ್ಟು ನ್ಯಾಚುರಲ್ ಸ್ವೀಟ್ಸ್ ಇದೆ. ಇದೆಲ್ಲ ಇರೋದ್ರಿಂದನ ಹೆಚ್ಚಾಗುತ್ತೆ, ಹಂಗಾಗಿ ನಾನು ಒಂದು ಬೌಲಷ್ಟು ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆಯೇ ಅದನ್ನು ಮಾಡೋದಕ್ಕೆ ತುಪ್ಪನೂ ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಘಮಕ್ಕೆ ನಾನು ಏಲಕ್ಕಿ, ಲವಂಗ, ಶುಂಠಿ ಪುಡಿನೂ ಹಾಕ್ತಾಯಿದ್ದೀನಿ. ಬನ್ನಿ ಇದನ್ನೆಲ್ಲ ಸೇರಿಸಿ ಹೇಗೆ ಉಂಡೆ ಮಾಡೋದು ಅಂತೇಳಿ ಮಾಡ್ತಾ ಹೋಗ್ತೀನಿ. ಹಾಗೆ ಕೆಲವೊಂದು ಶೇಂಗಾನ ಹುರ್ಕೋಬೇಕು ಒಂದು ಸ್ವಲ್ಪ, ಹಾಗೆ ಕಡಲೆ ಮತ್ತು ಬೆಲ್ಲ, ಡೇಟ್ಸು ಮತ್ತು ಕೊಬ್ಬರಿನ ನಾನು ಮಿಕ್ಸಿ ಒಳಗೆಲ್ಲನ ಇದನ್ನು ಫ್ರೈ ಅಂದರೆ ಹುರ್ಕೊಂಡು ಚೆನ್ನಾಗಿ ಇದೆಲ್ಲನೂ ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಶೇಂಗಾನ ಹುರ್ಕೊಳ್ಳೋಣ. ಬನ್ನಿ ಇಲ್ಲಿ ನಾನು ಒಂದು ಬಾಣಲೆನ ಕಾಯೋದಕ್ಕೆ ಇಟ್ಟು ಅದಕ್ಕೆ ಶೇಂಗಾನ ಹಾಕಿ ಹುರ್ಕೊತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಬನ್ನಿ ಇವಾಗ ಶೇಂಗಾ ಎಲ್ಲ ಹುರಿದಿದ್ದೀನಿ. ಇದು ಸ್ವಲ್ಪ ಸ್ಟವನ್ನು ಆಫ್ ಮಾಡ್ತೀನಿ ತಣ್ಣಗಾಗಲಿ. ಅಷ್ಟರೊಳಗೆ ನಾನು ಏನು ಕಡಲೆ ಮತ್ತು ಬೆಲ್ಲ ತೊಗೊಂಡಿದ್ನಲ್ಲ ಅದನ್ನು ಒಂದು ಸರ್ತಿ ನುಣ್ಣಗೆ ಮಿಕ್ಸಿ ಮಾಡ್ಕೊತೀನಿ. ಬನ್ನಿ ನಾನಿಲ್ಲಿ ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಕಡಲೆ ಪುಡಿ ಮಾಡಬೇಕಾದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಉಳಿಸ್ಕೊಂಡು ನಾನು ಬೆಲ್ಲ ಏನು ತೊಗೊಂಡಿದ್ನಲ್ಲ ಆ ಬೆಲ್ಲನೂ ಕೂಡ ಇದರಲ್ಲೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಯಸ್ಸಾಗಿ. ಈ ರೀತಿಯಾಗಿ ಆಗಿದೆ. ಇದನ್ನು ಒಂದು ದೊಡ್ಡ ಬೇಸನ್ಗೆ ಹಾಕ್ಕೊಳ್ಳೋಣ ಎಲ್ಲನೂ. ನಾನಿಲ್ಲಿ ಪಾಕನ ಕಟ್ತಾ ಇಲ್ಲ ಉಂಡೆಗೆ, ಏನು ಹಾಗೇ ಬೆಲ್ಲನ ನುಣ್ಣಗೆ ಪುಡಿ ಮಾಡಿ ಡೇಟ್ಸಿನ ಒಂದು ಹಸಿ ಅಂಟಿಂದನ ನಾನು ಉಂಡೆನ ಕಟ್ತಾ ಇದ್ದೀನಿ. ಹಾಗಾಗಿ ಒಂದು ದೊಡ್ಡ ಬೇಸನ್ ತಗೊಳ್ಳೋಣ. ಇವಾಗ ಕಡಲೆ ಮತ್ತು ಬೆಲ್ಲನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಪುಡಿ ಮಾಡಿಕೊಂಡು ನಾನು ಇವಾಗ ನೆಕ್ಸ್ಟು ಕೊಬ್ಬರಿ ಮತ್ತು ಡೇಟ್ಸನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ನೋಡಿ ಕೊಬ್ಬರಿನೂ ಕೂಡ ಈ ಥರ ಪುಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಶೇಂಗಾ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಒಂದು ಸರ್ತಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದನ್ನು ಅತಿ ನಯಸ್ಸಾಗಬೇಡ, ಒಂದು ಲೈಟಾಗಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಶೇಂಗಾನು ಕೂಡ ಪುಡಿ ಮಾಡ್ಕೊಳ್ಳೋಣ.
ಬನ್ನಿ ಶೇಂಗಾನು ಕೊಡೋಣ. ನೋಡಿ ಈ ಥರ ತರಿಯಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೊಡೋಣ, ಬೇಸನ್ಗೆ ಹಾಕೊಳ್ಳೋಣ. ಇವಾಗ ನಾವು ಏನು ಡೇಟ್ಸ್ ತೊಗೊಂಡಿದ್ವೋ ಅದನ್ನು ಕೊಡೋಣ, ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಬನ್ನಿ ಡೇಟ್ಸನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೈಸಾಗಿದೆ. ಈ ಒಂದು ಹಸಿಯಿಂದ ಅಂದರೆ ಇದು ಒಂದು ಅಂಟಿಂದ ನಾವು ತುಪ್ಪನ ಯೂಸ್ ಮಾಡಿಕೊಂಡು ನಾವು ಉಂಡೆನ ಕಟ್ಟೋಣ. ಇವಾಗ ಅದಕ್ಕೂ ಮುಂಚೆ ನಾವು ಏನು ಸಿರಿಧಾನ್ಯಗಳ ಪೌಡರ್ ಇದ್ದ ಅದನ್ನು ತುಪ್ಪದಲ್ಲಿ ಸ್ವಲ್ಪ ಘಮ ಬರೋ ತನಕ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ಬನ್ನಿ, ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪನ ಹಾಕಿ ಸ್ವಲ್ಪ ಹುರಿಯೋಣ. ಇದಕ್ಕೆ ಇವಾಗ ತುಪ್ಪ ಹಾಕೋಣ. ಇದನ್ನು ಈ ಪೌಡರನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿಯೋಣ. ಆಲ್ರೆಡಿ ಕಾಳುಗಳನ್ನೆಲ್ಲ ಫ್ರೈ ಮಾಡಿ ಪೌಡರ್ ಮಾಡಿರೋ ಅಂಥ ಇದು ಪೌಡರ್ ಇದು. ಆದರೂ ಒಂದು ಸರ್ತಿ ಉಂಡೆ ಕಟ್ತೀವಿ ಅಂದಾಗ ಹಿಟ್ಟು ಹಾಕಿಸಿದಾಗ ಒಂದು ಸ್ವಲ್ಪ ಹಿಟ್ಟಿನ ಥರ ಒಂದು ಘಾಟ್ ಬರ್ತಾ ಇರುತ್ತೆ. ನಾವೇನೇ ಹುರಿದು ಹಾಕ್ಸಿದ ಮೇಲೆ ಪೌಡರ್ ಆದಮೇಲೆ ಒಂದು ಇದಿರುತ್ತೆ, ಅದರಲ್ಲ ಒಂದು ಹಸಿ ಇರುತ್ತೆ. ಹಾಗಾಗಿ ಆ ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ. ಹಾಗಾಗಿ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲೇ ಒಂದು 5 ನಿಮಿಷ ಸಣ್ಣ ಹುರ್ಕೊಳ್ಳೋಣ. ಬನ್ನಿ, ಇವಾಗ ನಿಮಗೆ ಹುರಿತಾ ಇರುವಾಗಲೇ ಒಂದು ಘಮ ಬರುತ್ತೆ. ಆ ಒಂದು ಘಮ ಬರೋ ತನಕನ ಹುರಿಬೇಕು. ಇವಾಗ ಇನ್ನೊಂದು ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ದೊಡ್ಡ ಉರಿ ಆಗಿಬಿಟ್ರೆ ಹಿಟ್ಟಲ್ವಾ ಬೇಗ ಸೀದ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿರಿ ಆಗ್ತಾ ಬಂತಿದ್ದು. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ಏನು ಹುರ್ಕೊಂಡಿದ್ವಲ್ಲ ಆ ಪೌಡರ್ ನೋಡ್ರಿ ಯಾವ ಕಲರ್ ಬಂದಿದೆ. ಇವಾಗ ಅದಕ್ಕೆ ಹಾಕ್ಕೊಂಬಿಡೋಣ. ಇವಾಗ ಇದಕ್ಕೆ ಒಂದು ಘಮ ಕೊಡಬೇಕು. ಏಲಕ್ಕಿ, ಲವಂಗ, ಶುಂಠಿ ಪುಡಿ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ಮಾಡೋದ್ರಿಂದ ಅದನ್ನು ಯಾವಾಗಲೂ ರೆಡಿ ಇರುತ್ತೆ ಆ ಪೌಡರು. ಹಾಗಾಗಿ ಆ ಒಂದು ಪೌಡರನ್ನು ಇಲ್ಲಿ ಯೂಸ್ ಮಾಡೋಣ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ, ಲವಂಗ, ಶುಂಠಿ ಪುಡಿನ ಹಾಕೋಣ. ಇವಾಗ ಏನೀಗ ಡೇಟ್ಸು ಮತ್ತು ಬೆಲ್ಲದಿಂದನೇ ಈ ಉಂಡೆನ ಕಟ್ಟಬೇಕು ತುಪ್ಪನ ಬಳಸಿ. ಇವಾಗ ನೋಡಿ ಡೇಟ್ಸ್ ಎಲ್ಲ ಮಾಡ್ಕೊಂಡಿದ್ನಲ್ವ ಪುಡಿನ, ಇವಾಗ ಕೈಯಲ್ಲೇ ಒಂದು ಸರಿ ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈ ಅಂಟಿಂದನೇ ನಾವು ಉಂಡೆ ಕಟ್ಟಬೇಕು, ಜೊತೆಗೆ ತುಪ್ಪನ ಯೂಸ್ ಮಾಡಿಕೊಂಡೆ. ಈ ಥರ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ನೀವು ಜಗದು ಅಗದು ತಿಂತೀವಿ ಅಂದರೆ ಶೇಂಗಾನ 2 ಸರಿ ಒಂದು ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಒಂದು ಸರಿ ರನ್ ಮಾಡಿಸ್ಕೊಂಡ್ರೆ ತುಂಬ ದೊಡ್ಡದಾದ ಒಂದು ತರಿ ಬರುತ್ತೆ, ಅದನ್ನು ಹಾಕ್ಕೋಬೋದು. ಕಡಲೆನೂ ಹಾಗೆ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ನಾನಿಲ್ಲಿ ಏನು ಯೂಸ್ ಮಾಡ್ತಾಯಿಲ್ಲ. ಅದು ಎಲ್ಲ ಡ್ರೈ ಫ್ರೂಟನ್ನು ಬಳಸಿ ಮಾಡೋ ಅಂಥ ಪ್ರೋಟೀನ್ ಉಂಡೆನೇ ಅದು ಒಂಥರ ಇರುತ್ತೆ. ಇದಕ್ಕೆ ಮೆಂತ್ಯ ಕಾಳುಗಳು, ಕಾಳು ಬೇಳೆ ಮತ್ತು ಸಿರಿಧಾನ್ಯ, ಮೆಂತ್ಯ, ಒಂದು ಲೈಟಾಗಿ ಒಂದು ಮೆಣಸು ಎಲ್ಲ ಬಿದ್ದಿದೆ ಇದಕ್ಕೆ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ತುಪ್ಪನ ಬಳಸಿ ಉಂಡೆ ಕಟ್ಟೋಣ. ಉಂಡೆನಾದರೂ ನೀವು ಕಟ್ಕೊಳ್ರಿ, ಇಲ್ಲ ಹಾಗೇ ಒಂದು ಬೌಲಲ್ಲಿ ಹಾಕಿದ್ದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊಂಡ್ರೆ ಬೇಕು ಅಂದಾಗ ತುಪ್ಪವನ್ನು ಕಾಯಿಸ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ತುಪ್ಪ ಹಾಲು ಹಾಕ್ಕೊಂಡು ಕೂಡ ತಿನ್ಬೋದು. ಇದು ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಲ್ಲನ ಮಿಕ್ಸ್ ಮಾಡಿದ್ದೀನಿ ಅಷ್ಟೂ. ಇವಾಗ ಇದಕ್ಕೆ ತುಪ್ಪ ಸೇರಿಸಿ ಉಂಡೆ ಕಟ್ಟೋಣ. ಬನ್ನಿ, ಇವಾಗ ಸ್ವಲ್ಪನೇ ತುಪ್ಪನ ಹಾಕ್ಕೊಂಡು ನಾವು ಇದರಲ್ಲೇ ಬೇಸನ್ನಲ್ಲೇ ಸ್ವಲ್ಪನೇ ಕಲಿಸ್ಕೊಂಡು ಉಂಡೆನ ಕಟ್ತಾ ಹೋಗೋಣ.
ಮಕ್ಕಳಿಗೆ, ದೊಡ್ಡವರಾದವ್ರಿಗೆ, ಬಾಣಂತಿಗೆ, ಮತ್ತು ವಯಸ್ಸಾದವ್ರಿಗೆ, ಆಮೇಲೆ ಡಿಪ್ರೆಷನ್ ಆದವ್ರಿಗೆ ಎಲ್ರಿಗೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಉಂಡೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಿಗಿ ಹಿಡ್ಕೊಂಡು ಕಟ್ಟಬೇಕು. ತುಂಬ ಎನರ್ಜಿ ಆದಂಥ ಉಂಡೆ ಇದು. ಒಂದು ಉಂಡೆ ತಿಂದು ಹಾಲು ಕುಡಿದ್ರೆ ಆಯಿತು. ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಗೆ ತಿಂದರೆ ತುಂಬ ಒಳ್ಳೆಯದು. ಇದನ್ನು ಮಕ್ಕಳು ಊಟ ಮಾಡಲ್ಲ ಅಂತಿರ್ತೀರಲ್ಲ, ಆವಾಗ ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಊಟ ಮಾಡೋಕ್ಕೆ ಅರ್ಜೆಂಟ್ ಆಗಿರುತ್ತೆ. ಮಕ್ಕಳಿಗೂ ಕೂಡ ಊಟ ಹೋಗಲ್ಲ, ಅವಾಗಿನೇ ಎದ್ದು ಫ್ರೆಶ್ ಆಗಿರ್ತಾರ. ಹಂಗಾಗಿ ಈ ಥರದ್ದೊಂದು ಉಂಡೆ ಕೊಟ್ಟು ಒಂದು ಟೀ ಲೋಟದಷ್ಟು ಹಾಲು ಕೊಟ್ಟೆ ಕಳಿಸಿದರೆ ನೀವು ಮತ್ತೆ ಮನೆಗೆ ಬರೋ ತನಕ ಎನರ್ಜಿ ಇರುತ್ತೆ. ಅದ್ರ ಮಧ್ಯಾಹ್ನ ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕಿರ್ತೀರಲ್ಲ ಲಂಚ್ ಬ್ರೇಕ್ಗೆ, ಅದನ್ನು ಸ್ವಲ್ಪ ತಿನ್ಕೊಂಬಂದರೆ ಮತ್ತು ಸಂಜೆ ನಾವು ಮನೇಲಿ ಕೂರಿಸ್ಕೊಂಡು ಊಟನ ಮಾಡಿಸ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಭಾಳ ಮಾಡ್ಕೊಂಡಿದ್ರೆ ಸ್ವಲ್ಪನಾದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಮ್ಮ ಕೈಯಲ್ಲೇ ಇರುತ್ತೆ. ನಮ್ಮ ಆರೋಗ್ಯ ನಾವು ಮಾಡ್ಕೋಬೇಕು ಅಷ್ಟೇ. ಬನ್ನಿ ಎಲ್ಲ ಉಂಡೆಗಳನ್ನು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಕೊಬ್ಬರಿ ಇದ್ದರೆ ಇನ್ನೂ ಜಾಸ್ತಿ ಬಳಸ್ಕೊಳ್ರಿ, ಒಳ್ಳೆಯದು. ತುಪ್ಪನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಬಳಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಎಣ್ಣೆ ಮಾತ್ರ ಹಾಕ್ಬಿಡ್ರಿ. ಬನ್ನಿ, ನಾನಿಲ್ಲಿ ಆವಾಗಲೇ ಹೇಳಿದ್ದೆ ಎಷ್ಟು ಉಂಡೆ ಬಂದಿದೆ ಅಂತೇಳಿ. ಗೊತ್ತಾಯ್ತಾ ನಿಮಗೆ? ನೋಡಿ, ನಾನಿಲ್ಲಿ ಹೇಳ್ತಾ ಇದ್ದೀನಿ. ಒಂದೊಂದಾಗಿ ಪ್ರತಿಯೊಂದು ಉಂಡೆನೂ ನಾನು ಇಲ್ಲಿ ಇಟ್ಟಿದ್ದೀನಿ. ಅದರಲ್ಲಿ 2 ಲೆಸ್ ಆಗಿದೆ. ಯಾಕಂದರೆ ಟೇಸ್ಟ್ ನಾನು ಮಾಡುವಾಗಲೇ ನಮ್ಮ ಮನೆಯವ್ರು ಬಂದರು ಊಟಕ್ಕೆ ಅಂತೇಳಿ ಮಧ್ಯಾಹ್ನ. ಆವಾಗ ಟೇಸ್ಟ್ ನೋಡೋಣ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತೇಳಿ ಅದರಲ್ಲಿ 2 ಉಂಡೆ ಮೈನಸ್ ಆಯಿತು. ಅದರಲ್ಲಿ ಟೋಟಲ್ ಇವಾಗ ನಾನು ಈ ಬೌಲಲ್ಲಿ 33 ಉಂಡೆಗಳನ್ನು ಇಟ್ಟಿದ್ದೀನಿ. ನಾನು ತಗೊಂಡಿರೋ ಅಂಥ ಅಳತೆಗೆ ಇಲ್ಲಿ ನಾನು ಮಾಡಿರೋ ಅಂಥ ಅಳತೆಯ ಉಂಡೆಗಳು 35 ಉಂಡೆ ಆಗಿತ್ತು. ಅದರಲ್ಲಿ 2 ಲೆಸ್ ಆಗಿ ಇದರಲ್ಲಿ 33 ಉಂಡೆಗಳಿದೆ. ಬನ್ನಿ, ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ, ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.